ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 28ನೆಯ ವಾರ, ಅಕ್ಟೋಬರ್ 13, 2025 ಸೋಮವಾರ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 11ನೇ ಅಧ್ಯಾಯ 29ರಿಂದ 32ರವರೆಗಿನ ವಚನಗಳು. ಆ ಕಾಲದಲ್ಲಿ ಜನರ ಗುಂಪು ಹೆಚ್ಚುತ್ತಿದ್ದಾಗ ಯೇಸು ಹೀಗೆಂದು ಮುಂದುವರಿಸಿದರು. ಈ ಪೀಳಿಗೆ ಕೆಟ್ಟ ಪೀಳಿಗೆ, ಇದು ಅದ್ಭುತ ಕಾರ್ಯವನ್ನು ಸಂಕೇತವಾಗಿ ಕೋರುತ್ತದೆ. ಪ್ರವಾದಿ ಯೋನನ ಸಂಕೇತವೇ ಹೊರತು ಬೇರೆ ಯಾವ ಸಂಕೇತವೂ ಇದಕ್ಕೆ ದೊರಕದು. ಹೇಗೆಂದರೆ, ನಿನೆವೆ ನಗರದ ಜನರಿಗೆ ಪ್ರವಾದಿ ಯೋನನು ಸಂಕೇತವಾದಂತೆ ನರಪುತ್ರನು ಈ ಸಂತತಿಗೆ ಸಂಕೇತವಾಗಿರುವನು. ದೈವ ತೀರ್ಪಿನ ದಿನ ದಕ್ಷಿಣ ದೇಶದ ರಾಣಿ ಈ ಪೀಳಿಗೆಗೆ ಎದುರಾಗಿ ನಿಂತುಕೊಂಡು ಇವರನ್ನು ಅಪರಾಧಿಗಳೆಂದು ತೋರಿಸುವಳು. ಆಕೆ ಸೊಲೊಮೋನನ ಜ್ಞಾನೋಕ್ತಿಗಳನ್ನು ಕೇಳುವುದಕ್ಕಾಗಿ ದೇಶದ ಕಟ್ಟ ಕಡೆಯಿಂದ ಬಂದಳು. ಆದರೆ ಸೊಲೊಮೋನನಿಗಿಂತಲೂ ಮೇಲಾದವನು ಇಗೋ ಇಲ್ಲಿದ್ದಾನೆ. ತೀರ್ಪಿನ ದಿನ ನಿನೆವೆ ನಗರದವರು ಈ ಪೀಳಿಗೆಗೆ ಎದುರಾಗಿ ನಿಂತು ಇದನ್ನು ಅಪರಾಧಿ ಎಂದು ತೋರಿಸುವರು. ಏಕೆಂದರೆ ಪ್ರವಾದಿ ಯೋನನ ಬೋಧನೆಯನ್ನು ಕೇಳಿ ಪಶ್ಚಾತ್ತಾಪಪಟ್ಟು ಅವರು ದೇವರಿಗೆ ಅಭಿಮುಖರಾದರು. ಆದರೆ ಪ್ರವಾದಿ ಯೋನನಿಗಿಂತಲೂ ಮೇಲಾದವನು ಇಗೋ ಇಲ್ಲಿದ್ದಾನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಯಹೂದ್ಯರು ದೇವರ ಪುತ್ರನನ್ನೇ ಅರಿಯಲು ವಿಫಲರಾದರು. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಯೋನ ಪ್ರವಾದಿಯು ನಿನೆವೆ ಜನರಿಗೆ ತಮ್ಮ ಪಾಪದ ಜೀವವನ್ನು ತೊರೆದು ಮನಪರಿವರ್ತನೆಗೆ ಕರೆ ನೀಡಿದಾಗ ಆ ಜನರು ಸೂಚಕ ಕಾರ್ಯಗಳನ್ನು ಅಪೇಕ್ಷಿಸದೆ ಪ್ರವಾದಿ ಯೋನನ ಮಾತನ್ನು ಗಂಭೀರವಾಗಿ ಸ್ವೀಕರಿಸಿದರು. ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕಾದದ್ದು, ನಿನೆವೆ ಜನರು ಅನ್ಯ ದೇವರನ್ನು ಪೂಜಿಸುತ್ತಿದ್ದರೂ ಸರ್ವೇಶ್ವರ ಸ್ವಾಮಿಯ ಪ್ರವಾದಿಯ ಮಾತಲ್ಲಿ ವಿಶ್ವಾಸವಿರಿಸಿ ತಮ್ಮ ಬದುಕನ್ನು ಮಾರ್ಪಡಿಸಿಕೊಳ್ಳುತ್ತಾರೆ. ದೇವರು ಆಯ್ದುಕೊಂಡ ಜನಾಂಗವಾದರೂ ರಕ್ಷಕನಿಗಾಗಿ ಸುಮಾರು 400 ವರ್ಷಗಳಿಂದ ಕಾಯುತ್ತಿದ್ದವರು ಕೊನೆಗೆ ಬಂದ ರಕ್ಷಕನನ್ನು ತಿರಸ್ಕರಿಸುತ್ತಾರೆ. ಪ್ರಿಯರೇ, ಅರಸರುಗಳ ಮೊದಲನೇ ಗ್ರಂಥ 10ನೇ ಅಧ್ಯಾಯ 1ರಿಂದ 13ರವರೆಗಿನ ವಚನಗಳಲ್ಲಿ ನಾವು ಕಾಣುವಂತೆ, ದಕ್ಷಿಣ ಅರೇಬಿಯಾದ ಶೆಬದ ರಾಣಿ ಸೊಲೊಮೋನ್ ಅರಸನ ಜ್ಞಾನೋಕ್ತಿಗಳನ್ನು ಕೇಳುವುದಕ್ಕೆ ದೂರದ ದೇಶದಿಂದ ಪ್ರಯಾಣ ಬೆಳೆಸಿದಳು. ಆದರೆ ಯಹೂದ್ಯರು ದೇವರ ಪುತ್ರನನ್ನೇ ಅರಿಯಲು ವಿಫಲರಾಗುತ್ತಾರೆ. ಶೆಬದ ರಾಣಿ ಮತ್ತು ನಿನೆವೆ ನಗರದ ಜನರು ತೀರ್ಪಿನ ದಿನದಂದು ತನ್ನನ್ನು ತಿರಸ್ಕರಿಸಿದ ಪೀಳಿಗೆಯನ್ನು ದೂಷಿಸುವರು ಎನ್ನುತ್ತಾರೆ ಪ್ರಭು ಯೇಸು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.